ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬೈಬಲಲ್ಲಿ ಬರೆದ ಗೋಲ್ಡನ್ ರೂಲನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ದೇವರನ್ನು ನಾವು ಪ್ರೀತಿಸಬೇಕು. ಎರಡನೇದಾಗಿ ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಬೇಕು. ನಮ್ಮಲ್ಲಿ ಇಷ್ಟೊಂದು ಸಂಗತಿಗಳಿದೆ ಪ್ರಿಯರೇ, ಅದನ್ನು ಸ್ವಾಮಿ ಸರಿಪಡಿಸಬೇಕು. ಇವತ್ತು ನಮಗೆ ಏನು ಈ ಲೋಕ ನೋಡಬೇಕಾಗಿದೆ ಅಂದರೆ, ಯೇಸು ಸ್ವಾಮಿಯ ಶಿಷ್ಯರು ಯೇಸು ಸ್ವಾಮಿಯ ಸ್ವಭಾವವನ್ನು ಇಟ್ಕೊಂಡದ್ದು ಅವ್ರು ನೋಡಬೇಕಾಗಿದೆ. They don't want to hear any more messages, but they want to see Christ in action in our lives. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯ ಸ್ವಭಾವಗಳು ನೋಡಲಿಕ್ಕೆ ಜನರು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆಯಲ್ಲಿ ನಾವು ದೇವರ ಕೃಪೆಯಿಂದ ಈ ಸಾಕ್ಷಿ ಕೇಳ್ತವೇನೆಂದರೆ, ಈ ಕ್ರೈಸ್ತರು ಇದ್ದಾರಲ್ಲ, ಅವರು ಬೇರೆ ಥರದ ಜನರು, ಅವರು ವ್ಯತ್ಯಾಸವುಳ್ಳ ಜನರು. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತವೇನೆಂದರೆ, ಈ ಕ್ರೈಸ್ತರಿಗೆ ನಾವು ಇಷ್ಟು ಹಿಂಸೆ ಕೊಟ್ಟರು, ಇಷ್ಟು ಕೆಟ್ಟದಾಗಿ ಅವರ ವಿಷಯ ಮಾತಾಡಿದರು, ಅವರನ್ನು ಕೀಳಾಗಿ ಮಾಡಿದರು, ಅವರು ತಿರುಗಿ ನಮಗೆ ಆ ರೀತಿಯಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ. ಇವೆಲ್ಲ ಒಳ್ಳೆ ಸಾಕ್ಷಿಗಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ಯಾಕೆಂದರೆ ಸ್ವಾಮಿ ನಮಗೆ ಕಲಿಸಿದ ಸಂಗತಿಗಳೇ ಬೇರೆ, ದೇವರ ಯೇಸು ಸ್ವಾಮಿಯ ನಿಯಮಗಳೇ ಬೇರೆ, ಲೋಕದ ನಿಯಮಗಳೇ ಬೇರೆ. ಯೇಸು ಸ್ವಾಮಿಯ ನಿಯಮ ಏನೆಂದರೆ, ನಮ್ಮ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಕೊಡುವಂತ. ಆದರೆ ಲೋಕದ ಒಂದು ನಿಯಮ ಏನೆಂದರೆ, ಒಬ್ಬರು ಹೊಡೆದ್ರೆ ಅವ್ರಿಗೆ ತಿರುಗಿ ನಾವು ಸೇಡು ತೀರಿಸದೆ ಹಾಗೆ ಬಿಡಬಾರ್ದು ಅಂತ ಆ ಲೋಕದ ಒಂದು ತೀರ್ಪು. ಹಾಗೆ ಎಷ್ಟೋ ಸಂಗತಿಗಳು ನಾವು ನೋಡ್ತವೇನೆಂದರೆ, ಸ್ವಾಮಿ ನಮಗೆ ಕಲಿಸಿದ ಮಾರ್ಗನೇ ಬೇರೆ, ಅವರ ಜೀವನನೇ ಬೇರೆ ಆಗಿದೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೀಗೇನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನ ಮಾರ್ಗ ದೇವರಿಗೆ ಮೆಚ್ಚುಗೆ ಆಯ್ತೆಂದರೆ ನಮ್ಮ ವೈರಿನೂ ನಮ್ಮ ಜೊತೆ ಸಮಾಧಾನದಿಂದ ಇರ್ತಾರೆ. ಆಮೆನ್. ದ ಲಾರ್ಡ್ ವಾಂಟ್ಸ್ ಅಸ್ ಟು ಎಕ್ಸಿಬಿಟ್ ಹಿಸ್ ನೇಚರ್ ಇನ್ ಅಸ್. ನಾವು ಪ್ರಸಂಗ ಮಾಡ್ಬೋದು, ನಾವು ಹೀಲಿಂಗ್ ಮಾಡ್ಬೋದು, ನಾವು ಪ್ರಾಫೆಸಿ ಹೇಳ್ಬೋದು, ನಾವು ಎಲ್ಲ ಮಾಡ್ಬೋದು. ಆದರೆ ಯೇಸು ಸ್ವಾಮಿಯ ಸ್ವಭಾವ ನನ್ನವಲ್ಲಿಗೆ ಇಲ್ಲ ಅಂದರೆ, ನನ್ನಲ್ಲಿ ಆ ತಾಳ್ಮೆ, ನನ್ನಲ್ಲಿ ಅದು ಇನ್ನೊಬ್ಬರನ್ನು ಕ್ಷಮಿಸುವ ಒಂದು ಗುಣ ಇಲ್ಲ ಅಂದರೆ, ನಾವು ಹೌ ಕ್ಯಾನ್ ವಿ ಸೇ ದಟ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್? ದ ಬೈಬಲ್ ಕ್ಲಿಯರ್ಲಿ ಸೇಸ್ ಅಂದರೆ, ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡದೇ ಇದ್ದರೆ ನಾವು ಯೇಸು ಸ್ವಾಮಿಯ ಶಿಷ್ಯರಂತ ಹೇಗೆ ಹೇಳ್ಬೋದು ಪ್ರಿಯರೇ? ಕೆಲವು ದಿನಗಳ ಹಿಂದೆಂದ ನಾನು ಕೆಲವು ಸಂಗತಿಗಳನ್ನು ನೋಡ್ತಾ ಇದ್ದಾರೆ. ಏನೆಂದರೆ, ಇವರು ಎಲ್ಲವನ್ನು ತ್ಯಾಗ ಮಾಡಿ ಮನುಷ್ಯರ ಲೆವೆಲ್ಗಿಂತ ಒಂದು ಲೆವೆಲ್ ಮೇಲೆ ಹೋಗಿ ಮೆಡಿಟೇಟ್ ಮಾಡಿ ದೇವರ ಬಗ್ಗೆ ಹೆಚ್ಚನ್ನು ತಿಳ್ಕೊಂಡು, ದೇವರ ವಿಷಯದಲ್ಲಿ ಧ್ಯಾನ ಮಾಡಿಕೊಂಡು ಮೆಡಿಟೇಟ್ ಮಾಡಿಕೊಂಡು, ದೇ ಆರ್ ಲಿವಿಂಗ್ ಇನ್ ಅ ಡಿಫ್ರೆಂಟ್ ರೆಲ್ಮ್. ಆ ಥರ ಇರುವ ಮನುಷ್ಯರನ್ನು ನಾನು ನೋಡ್ತಾ ಇದ್ದೆ, ಓದ್ತಾ ಇದ್ದೇನೆ. ಆದರೆ ಅವರನ್ನು ಯಾರಾದರೂ ಏನಾದರೂ ಅಂದ ತಕ್ಷಣ ಹೌ ದೇ ರಿಯಾಕ್ಟ್, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನೆಂದರೆ, ಒಬ್ಬನನ್ನು ನೋಡಿದೆ, ಒಂದು ದೊಡ್ಡ ಚಾಟಿ ತಗೊಂಡು ಹಿಂದೆ ಓಡಿ ಹೋಗಿ ಹೊಡಿತಾ ಇದ್ದ. ಇನ್ನೊಬ್ಬರನ್ನು ನೋಡ್ತಾ ಇದ್ದೇನೆಂದರೆ, ಅವರಿಷ್ಟು ಹೇಗೆ ಅವರು ಮಾತಾಡ್ತಾ ಇದ್ದರು, ಹೇಗೆ ಅವ್ರು ಅಬ್ಯೂಸ್ ಮಾಡ್ತಾಯಿದ್ರು. ಸೊ ನನ್ನ ಒಂದು ಆಲೋಚನೆ ಹೆಂಗೆ ಐತೆಂದರೆ, ಸ್ವಾಮಿಯನ್ನು ಶಿಲ್ಬೆ ಮೇಲೆ ಹಾಕಿದಾಗನೂ ಅವ್ರ ಬಾಯಿ ತೆರೀಲೇ ಇಲ್ಲ. ಅವರ ಗಡ್ಡ ಎಳೆದ್ರು, ಅವರ ಮುಖ ಮೇಲೆ ಉಗುಳಿದ್ರು, ಅವ್ರ ಬಾಯಿ ತೆರೀದೇ ಇಲ್ಲ. ಆ ಒಂದು ಕ್ಯಾರೆಕ್ಟರ್, ಆ ಒಂದು ನೇಚರ್ ಇರುವವ್ರಿಗೆ ದೇವರು ಹೇಳ್ತಾರೆ, ಪ್ರಿಯರೇ, ಇಂಥ ಒಂದು ಪರಿಶುದ್ಧತೆ, ಎಂಥ ಒಂದು ಸಮಾಧಾನ, ಎಂಥ ಒಂದು ಸಮಾಧಾನದ ಮಾತು. ಯೇಸುಸ್ವಾಮಿ ಶಿಲ್ಬೆಯನ್ನು ಎತ್ಕೊಂಡು ಹೋಗಬೇಕಾದ್ರೆ, ಸ್ತ್ರೀಯರು ಅಳಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ಅಮ್ಮಂದಿಯರ ನನ್ನಗೋಸ್ಕರ ಅಳ್ಬೇಡ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಗೋಸ್ಕರ ಅಳ್ರಿ ಅಂತ. ಆ ಪರಿಸ್ಥಿತಿದಲ್ಲಿದ್ದು ಶಿಲ್ಬೆ ಮೇಲೆ ಇರಬೇಕಾದ್ರೆ ಕಳ್ಳ ಹೇಳ್ತಾನೆ, ನನ್ನನ್ನು ನೆನಪು ಮಾಡ್ಕೋ ಅಂತ ಹೇಳಿದಾಗ, ಈ ಹೊತ್ತೇ ನೀನು ನನ್ನ ಜೊತೆ ಪರದೇಶಲ್ಲಿ ಇರ್ತೀವಿ. ಪ್ರಿಯರೇ, ಅವರೇನು ಕಂಫರ್ಟೇಬಲ್ ಆಗಿ ಇರಲಿಲ್ಲ. ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ದ ನೇಚರ್ ಆಫ್ ಗಾಡ್. ದೇವರ ಒಂದು ಸ್ವಭಾವ ಇಷ್ಟು
ಎಷ್ಟು ಬೇರೆ ಥರ ಇದೆ. ಬೇರೆ 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 ಧರ್ಮದ್ದು ಬೇರೆ ಬೇರೆ ವಿಷಯವನ್ನು ನಾವು ಕೇಳುವಾಗ ಈ ಗುಣಗಳು ಅವರಲ್ಲಿ ಕಾಣ್ತಾ ಇಲ್ಲ. ಈ ಗುಣಗಳು ಯೇಸು ಸ್ವಾಮಿದಲ್ಲಿ ಇದ್ದ ಗುಣಗಳು ಸ್ವಾಮಿ ನಮ್ಮ ಒಳಗೆ ಇರಬೇಕಂತ ಅಪೇಕ್ಷೆ ಮಾಡ್ತಾರೆ. ದ ಗ್ರೇಟೆಸ್ಟ್ ಡಿಸೈರ್ ದಟ್ ದ ಲಾರ್ಡ್ ಜೀಸಸ್ ಹ್ಯಾಸ್ ಇಸ್ ವಿ ಶುಡ್ ಬಿ ಲೈಕ್ ಹಿಮ್. ನಮ್ಮ ಆಲೋಚನೆ, ನಮ್ಮ ನೋಟ, ಇನ್ನೊಬ್ಬರ ಬಗ್ಗೆ ನಮಗೆ ಸ್ವಲ್ಪ ಆದರೂ ಅಯ್ಯೋ ಅನ್ನಿಸ್ತದ. ಇವಾಗ ಪ್ಲೇನ್ ಕ್ರ್ಯಾಶ್ ಆಯಿತು, ಸ್ಟ್ಯಾಂಪೇಡ್ ಆಯಿತು, ಮಳೆ ಬಂದು ಮನೆ ಕುಸಿದು ಹೋಯಿತು, ಎಷ್ಟೋ ಕಡೆಗೆ ಏನೇನೋ ಥರದ ಕ್ರೂಡಾದ ಸಂಗತಿಗಳಾದಾಗ ಡು ವಿ ಫೀಲ್ ಎನಿಥಿಂಗ್? ಅಥವಾ ನಮ್ಮ ಕಣ್ಣು ಮುಂದೆನೇ ಯಾರಿಗೋ ಏನೋ ಒಂದು ತಪ್ಪಾಗ್ತಾ ಇದೆ ಅಥವಾ ಯಾರಿಗೋ ಏನೋ ಒಂದು ಕೊರತೆ ಇದೆ, ಡು ವಿ ಫೀಲ್ ಲೈಕ್ ಗೋಯಿಂಗ್ ಔಟ್ ಆಫ್ ಅ ವೇ ಆ್ಯಂಡ್ ಡೂಯಿಂಗ್ ಸಮಥಿಂಗ್? ಯೇಸು ಸ್ವಾಮಿ ನಮಗೆ ಕಲಿಸಿದ್ದು ಈ ಲೋಕದಲ್ಲಿ ನಾವು ಇರಬೇಕಾದ್ರೆ ಟು ಹ್ಯಾವ್ ಹಿಸ್ ನೇಚರ್ ಇನ್ ಅಸ್. ಅದನ್ನೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಏನು ಹೇಳ್ತಾ ಇದ್ದಾರೆ ಸ್ವಾಮಿ? ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. ಇವತ್ತು ನೆರೆಯವರು ನೇಬರ್ ಅಂದರೆ ಯಾರು? ಟುಡೇ ಬಿಕಾಸ್ ಆಫ್ ಟೆಕ್ನಾಲಜಿ ಪೀಪಲ್ ಫ್ರಮ್ ಎನಿ ಕಾರ್ನರ್ ಆಫ್ ದ ವರ್ಲ್ಡ್ ಈಸ್ ಅವರ್ ನೇಬರ್. ಯಾರೇ ನನ್ನ ಪಕ್ಕದ ಮನೆಯವರೇ ನನ್ನ ನೇಬರ್ ಅಂತ ನನಗೆ ಹೇಳಲಿಕ್ಕೆ ಆಗಲ್ಲ ಪ್ರಿಯರೇ. ಎನಿಬಡಿ ಈಸ್ ಇನ್ ನೀಡ್, ದಟ್ ಪರ್ಸನ್ ಈಸ್ ಮೈ ನೇಬರ್. ಎನಿ ಒನ್ whom I know, or even if I don't know, we read about the Good Samaritan. ಒಳ್ಳೆ ಸಮಾರ್ಯದೊಂದು ಕತೆ ನಾವು ಓದಬೇಕಾದ್ರೆ ಅವನಿಗೆ ಆ ಮನುಷ್ಯನಿಗೆ ಆ ಕಳ್ಳ ಹೊಡೆದು ಬಡ್ದು ಆ ಮೂಲೆಯಲ್ಲಿ ಹಾಕಿದ. he didn't know him at all. ಆದರೆ he went out of his way to help him. ಅವ ನಮ್ಮ ನೆರೆವನು. ಯಾರೋ ಒಬ್ಬರು ಕೇಳಿದಂತೆ, ಏನು ನನ್ನ ಜಗತ್ತಲ್ಲಿರುವವರು ಎಲ್ಲರಿಗೆ ದಾನ ಧರ್ಮ ಮಾಡಲ್ಯಾ, ನನ್ನದಿದ್ದದ್ದು ಎಲ್ಲವನ್ನೂ ಮಾರಲ್ಯಾ? ಇಲ್ಲ ಸ್ವಾಮಿ, ಹಂಗೆ ಹೇಳ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆನೋ, ವಾಟ್ ಯು ಕ್ಯಾನ್ ಟು ಹೆಲ್ಪ್ ಸಂಬಡಿ, ಪ್ಲೀಸ್ ಗೋ ಔಟ್ ಆಫ್ ಯುವರ್ ವೇ. ಸ್ವಾಮಿ ಅದನ್ನೇ ಕಲಿಸ್ತಾ ಇದೆ. ನಾವು ಒಂದನ್ನು ನಾವು ಧ್ಯಾನ ಮಾಡಿದೆ ಅಂದರೆ, ನಮ್ಮ ನೆರೆಯವರನ್ನು ನಾವು ಪ್ರೀತಿಸಬೇಕೆಂದರೆ ಅವರನ್ನು ನಾವು ತೀರ್ಪು ಮಾಡಬಾರ್ದು. ವಿ ಶುಡ್ ನಾಟ್ ಜಡ್ಜ್ ದೆಮ್. ಎರಡನೇ ವಿಷಯ ಇವತ್ತು ನಾವು ಧ್ಯಾನ ಮಾಡ್ತೇವೆ ಅಂದರೆ, ಇನ್ನೊಬ್ಬರನ್ನು ನಾವು ಕಟ್ಟಬೇಕು ಪ್ರಿಯರೇ. ವಿ ಮಸ್ಟ್ ಎನ್ಕರೇಜ್ ಸಂಬಡಿ. ನಾವು ಯಾರೇ ಆಗಲಿ ನಮಗೆ ಅವ್ರಿಗೆ ಏನೂ ಕೊಡಲಿಕ್ಕೆ ಶಕ್ತಿ ಇರಲಿಕ್ಕಿಲ್ಲ, ಆದರೆ ಬಾಯಿ ಮಾತಿಂದ ಒಂದು ಎರಡು ಎನ್ಕರೇಜಿಂಗ್ ಮಾತು ನಾವು ಮಾತಾಡಿದರೆ ಸೋ ಮೆನಿ ಪೀಪಲ್ ದ ಲೈಫ್ ವಿಲ್ ಬಿ ಬಿಲ್ಟ್. ಇವತ್ತು ಅದನ್ನೇ ನಾವು ಧ್ಯಾನ ಮಾಡುವ. ನನ್ನಂತೆ ನನಗೆ ಏನು ಆಗಬೇಕಂತ ಅನ್ನಿಸ್ತನೋ ನನ್ನಂತೆ ನನ್ನ ನೆರೆಯವರನ್ನು ನಾನು ಪ್ರೀತಿಸಬೇಕು. ಈಗ ನಾನು ಏನೇ ಒಂದು ಸಂಗತಿ ಮಾಡಿದರೆ ವೆನ್ ಪೀಪಲ್ ಕಮ್ ಆ್ಯಂಡ್ ಸೇ ಸಿಸ್ಟರ್ ವೆಲ್ ಡನ್, ನನಗೆ ಹೆಂಗೆ ಅನ್ನಿಸ್ತದೆ? ಐ ಫೀಲ್ ಸೋ ಹ್ಯಾಪಿ. ನಾನು ಇದನ್ನು ನೋಡಿದ್ದೇನೆ. ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಫಂಕ್ಷನ್ ಮಾಡುವಾಗ ಈ ಮಕ್ಕಳು ಬರ್ತಾರೆ. ಕೆಲವು ಸರ್ತಿ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ಅಥವಾ ಲೇಡೀಸ್ ಸ್ಕ್ವೈರ್ ಪ್ರಾಕ್ಟೀಸ್ ಮಾಡುವಾಗ ಅವ್ರಿಗೆ ಅದು ಮೂಡೇ ಇರಲ್ಲ. ಅವ್ರಿಗೆ ಏನೋ ಯಾವುದೋ ಒಂದು ಲೋಕದಲ್ಲಿರ್ತಾರೆ. ಹೆಂಗಸರಂತೂ ಮಾತಾಡ್ಕೊಂಡು ಇರಬೇಕಂತ ಅನ್ನಿಸ್ತದೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮನಸ್ಸಾಗಲ್ಲ. ಕೆಲವು ಸರ್ತಿ ನಾನು ಬೈದಿದ್ದೇನೆ ಅವ್ರಿಗೆ, ಏನು ನಿಮಗೆ ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲವ, ಪ್ರಾಕ್ಟೀಸ್ಗೆ ಬಂದಿದ್ದೀರಿ, ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನೀವು ಹಿಂಗೆ ಮಾಡಿದ್ದೀರಿ ಅಂತ. ಅದನ್ನು ಮಾಡಿದೆ, ವರ್ಕೌಟ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡಿದೆ ಅಂದರೆ, ಕಮಾನ್ ಲೇಡೀಸ್, ಎಲ್ಲ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಹೇಳಿದ ತಕ್ಷಣ ಎಲ್ಲೆಲ್ಲದೂ ಸ್ವರ ಎಬ್ಬಿಸಿದ್ರು. ಮಕ್ಕಳು ಹಂಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬಂದಾಗ, ಯು ಆರ್ ನಾಟ್ ಡೂಯಿಂಗ್ ವೆಲ್, ದಿಸ್ ಇಸ್ ನಾಟ್ ದ ವೇ ಯು ಆರ್ ಸಪೋಸ್ ಟು ಡೂ, ಈಸ್ ದಿಸ್ ವಾಟ್ ಯು ಆರ್ ಡೂಯಿಂಗ್, ದಟ್ ದೆರ್ ಇಸ್ ನೋ ಎನರ್ಜಿ ಇನ್ ವಾಟ್ ಯು ಆರ್ ಡೂಯಿಂಗ್ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ ಇನ್ನೂ ಹೋಪ್ಲೆಸ್ಸೇ ಮಾಡ್ತಾರೆ. ಅದ ಬದಲಿ ಯು ಹ್ಯಾವ್ ಡನ್ ಅ ಗುಡ್ ಜಾಬ್ ಅಂತ ಹೇಳಿದ್ರು ಎಲ್ಲಿಲ್ಲದು ಹುರುಪು ಅವರ ಕಾಲಲ್ಲಿ ಬರುತ್ತೆ. ದೇ ಆರ್ ಫಿಲ್ಡ್ ವಿತ್ ನ್ಯೂ ಸ್ಟ್ರೆಂತ್ ಆ್ಯಂಡ್ ದೇ ಡೂ ಅ ವಂಡರ್ಫುಲ್ ಜಾಬ್. ಪ್ರಿಯರೇ, ಯು ಆ್ಯಂಡ್ ಐ ಹ್ಯಾವ್ ಕಾಲ್ಡ್ ಟು build the family of God. You and I have called to love our neighbor and encourage them. ನಮಗೆ ಹೇಗೆ ಎನ್ಕರೇಜ್ಮೆಂಟ್ ಬೇಕು? ಈಗ ನಮ್ಮ ಮಕ್ಕಳು ಅವರ ಸ್ಪೋರ್ಟ್ಸ್ ಡೇ ಬಂದಾಗ ಅವರು ಓಡ್ತಾ ಇರ್ತಾರೆ. ಅವರು ರನ್ನಿಂಗ್ ರೇಸಲ್ಲಿ ಓಡಬೇಕಾದ್ರೆ ನಾವು ಸ್ಟ್ಯಾಂಡಲ್ಲಿ ಇಟ್ಕೊಂಡು ಕಮಾನ್ ಕೇಲಬ್, ಯು ಕ್ಯಾನ್ ಡೂ ಇಟ್ ಅಂತ ನನ್ನ ಮೊಮ್ಮಗನಿಗೆ ಜೋರಾಗಿ ನಾನು ಕೂಗಿದ್ರೆ ಅವನು ಆಚೆ ಈಚೆ ನೋಡಿ ಏನು ಮಾಡ್ತಾನೆ, ಅಜ್ಜಮ್ಮ ನನಗೆ ಅಲ್ಲಿಂದ ಬೊಬ್ಬೆ ಹಾಕ್ತಾಯಿದ್ರು ಅಂತ ಜೋರಾಗಿ ಓಡ್ತಾನೆ. ಅದ ಬದಲಿ ಕೇಲಬ್ ಯು ಲೂಸಿಂಗ್ ಮ್ಯಾನ್ ಅಂತ ಹೇಳಿದ್ರೆ ಪಾಪ ನನ್ನ ಮೊಮ್ಮಗನಿಗೆ ಕಿವಿಗೆ ಏನು ಬೀಳುತ್ತೆ ಅಂದರೆ, ಅಯ್ಯೋ ಯಾರೂ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ. ಪ್ರಿಯರೇ, ಈ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ, ನಮ್ಮ ಒಂದು ಕ್ರೈಸ್ತ ಸಮುದಾಯದಲ್ಲಿ ಒಬ್ಬರನ್ನು ಒಬ್ಬರು ಎನ್ಕರೇಜ್ ಮಾಡೋದು ಭಾಳ ಪ್ರಾಮುಖ್ಯವಾಗಿದೆ.
ಅವರು ಬಿಗಿನರ್ಸ್ ಇರುವಾಗ ಅವರ ಸ್ಟ್ಯಾಂಡರ್ಡ್ ಬೇರೆ ಇರುತ್ತೆ, ಒಂದು ಸ್ವಲ್ಪ ದಿನ ಆದ ನಂತರ ಅವರ ಸ್ಟ್ಯಾಂಡರ್ಡ್ ಬೇರೆ ಆಗುತ್ತೆ. ನಮ್ಮದು ಏನಾಗಿರ್ತದೆ ಅಂದರೆ ನಾವು ಆಲ್ರೆಡಿ ಮುಂದೆ ಹೋಗಿರ್ತವೆ. ಸೊ ನಾವು ಯಾರೇ ನಮ್ಮ ಜೊತೆ ಬಂದಾಗ ವಿ ಎಕ್ಸ್ಪೆಕ್ಟ್ ದೆಮ್ ಟು ಬಿ ಇನ್ ಅವರ್ ಲೆವೆಲ್. ನಮ್ಮ ಲೆವೆಲಲ್ಲಿ ಇರಲಿಕ್ಕೆ ಆಗಲ್ಲ, ಬಿಕಾಸ್ ದೇ ಆರ್ ನ್ಯೂ ಕಮರ್ಸ್. ದೇವರ ವಾಕ್ಯ ಈ ವಿಷಯದಲ್ಲಿ ಏನು ಹೇಳ್ತಾರೆ, ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡೋದು, ಅದನ್ನು ನಾವು ಫಸ್ಟ್ ಥೆಸಲೋನಿಯನ್, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಫಸ್ಟ್ ಥೆಸಲೋನಿಯನ್, ಮೊದಲನೇ ಥೆಸಲೋನಿಕಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5th ಚಾಪ್ಟರ್, ಫಸ್ಟ್ ಥೆಸಲೋನಿಯನ್ ಚಾಪ್ಟರ್ 5 ಆ್ಯಂಡ್ ವರ್ಸ್ 11. 11ನೇ ವಚನ ಏನು ಹೇಳುತ್ತೆ? ವೇರ್ ಫಾರ್ ಕಂಫರ್ಟ್ ಯುವರ್ ಸೆಲ್ಫ್ ಟುಗೆದರ್ ಆ್ಯಂಡ್ ಎಡಿಫೈ ಒನ್ ಅನದರ್. Edify one another. Now we 14ನೇ ವಚನ, now we exhort you brethren, warn them that are unruly, comfort the feeble-minded, support the weak, be patient towards all men. Be patient towards all men. Comfort one another, encourage one another, build one another. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಯವನಸ್ಥರು ತುಂಬ ಸ್ಮಾರ್ಟ್ ಇದ್ದಾರೆ. ನಮ್ಮ ದೇಶದ ನಮ್ಮ ಪಾಪ್ಯುಲೇಷನ್, ನಮ್ಮ ಯಂಗರ್ ಜನ್ರೇಷನ್ ಪಾಪ್ಯುಲೇಷನ್, ದೇ ಆರ್ ವೆರಿ ಸ್ಮಾರ್ಟ್. ದೇ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್, ದೇ ಆರ್ ವೆಲ್ ಟ್ಯಾಲೆಂಟೆಡ್, ದೇ ಆರ್ ಇಂಟೆಲಿಜೆಂಟ್ ಪೀಪಲ್. ನಾನು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಸ್ಪೆಲ್ಲಿಂಗ್ ಕಾಂಪಿಟಿಷನ್ ಇಟ್ಟಿದ್ರು. ಸ್ಪೆಲ್ಲಿಂಗ್ಸ್ ಟಿ ವಿದಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದೆ. ದೊಡ್ಡ ಸ್ಪೆಲ್ಲಿಂಗ್ ಹೇಳ್ತಾರೆ ಅವರು. ದೊಡ್ಡ ಸ್ಪೆಲ್ಲಿಂಗ್ ಹೇಳಿದಾಗ ಈ ಮಕ್ಕಳು ಅದನ್ನು ಸ್ಪೆಲ್ ಮಾಡಬೇಕು. ಅದರಲ್ಲಿ 10 ಮಕ್ಕಳಲ್ಲಿ ಆಲ್ಮೋಸ್ಟ್ 7ರಿಂದ 8 ಇಂಡಿಯನ್ ಚಿಲ್ಡ್ರನ್ ಇರ್ತಾರೆ, ಈ ಭಾರತ ದೇಶದ ಮಕ್ಕಳು ಇರ್ತಾರೆ. ಆ್ಯಂಡ್ ದೇ ಆರ್ ಎಕ್ಸಲೆಂಟ್ ಇನ್ ದ್ಯಾಟ್. ಈಗ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ. 2 days ಬ್ಯಾಕು ನಾನು ಓದ್ತಾ ಇದ್ದೆ, ದ ಯಂಗೆಸ್ಟ್ ಸೈಂಟಿಸ್ಟ್ ಇನ್ US, ಅವನೊಬ್ಬ ಇಂಡಿಯನ್. ಅವನು ಏನು ಕಂಡು ಹಿಡ್ದಿದ್ದಾನೆ ಅಂದರೆ, ಈ ಗಿಡ ಬಂದಾಗ, ಗಿಡದಲ್ಲಿ ಹಣ್ಣು ಬಂದಾಗ ಆ ಹುಳಗಳು ಬರ್ತದಲ್ಲ, ಆ ಹುಳಗಳನ್ನು ಹೇಗೆ ಪೆಸ್ಟಿಸೈಡ್ ಯೂಸ್ ಮಾಡದೆ ಹೇಗೆ ಅದನ್ನು ಟ್ರ್ಯಾಪ್ ಮಾಡಬೇಕಂತ ಒಂದು ಹೊಸ ಇನ್ವೆನ್ಷನ್ ಅವನು ರೆಡಿ ಮಾಡಿದ್ದಾನೆ ಪ್ರಿಯರೇ. ಇಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ಹೊಸ ಸಂಗತಿಗಳನ್ನು ಕಂಡು ಹಿಡಿತಾ ಇದ್ದಾರೆ. ಯಾರೋ ಒಬ್ಬರ ಜೊತೆ ನಾನು ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಮ್ಮ ಯವನಸ್ಥರಿಗೆ ಸ್ಕೋಪ್ ಕೊಟ್ಟರೆ, ಅವ್ರಿಗೆ ಎನ್ಕರೇಜ್ ಮಾಡಿದರೆ ದೇ ವಿಲ್ ಡೂ ವಂಡರ್ಸ್. ಆದರೆ ಏನಾಗ್ತಾ ಇದೆ ಅಂದರೆ, ಕೆಲವು ಬಡ ಮಕ್ಕಳು ಇನ್ವೆಂಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಅದಕ್ಕೆ ಬೇಕಿದ್ದದು, ಇನ್ವೆನ್ಷನ್ಗೆ ಬೇಕಿದ್ದ ಹಣ ಅವರ ಹತ್ರ ಇಲ್ಲ, ಅವರ ಫ್ಯಾಮ್ಲಿದಲ್ಲಿ ಇಲ್ಲ. ಅವರು ಯಾವಾಗ ಈ ಇನ್ವೆನ್ಷನನ್ನು ಗೌರ್ಮೆಂಟಿಗೆ ಅಥವಾ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ಗೆ ಕೊಟ್ಟಾಗ ಅವರು ಅದನ್ನು ಎನ್ಕರೇಜ್ ಮಾಡಲ್ಲ. ಹಾಗಾಗಿ ಅವ್ರದ್ದು ಇನ್ವೆನ್ಷನ್ ಅಲ್ಲಿಗೇ ಉಳಿದು ಬಿಡುತ್ತೆ ಪ್ರಿಯರೇ. ಆದರೆ ಇವತ್ತು ನಾವು ಇದೇ ನಮ್ಮ ಜೀವಿತದಲ್ಲಿ ನಾವು ನೋಡುವ, ನಮ್ಮ ಸುತ್ತಲೂ ಜನರಿದ್ದಾರೆ. ನಮ್ಮ ಸುತ್ತಲೂ ಜನರಿರುವಾಗ ನಾವು ಹೆಚ್ಚಾಗಿ ಎನ್ಕರೇಜ್ ಮಾಡ್ತೇವೋ, ನಾವು ಡಿಸ್ಕರೇಜ್ ಮಾಡ್ತೇವೆ. ನಾನು ಹೇಳಿದಂಗೆ ನನ್ನ ಮೊಮ್ಮಗ ರೇಸಲ್ಲಿ ರನ್ ಮಾಡ್ತಾ ಇರಬೇಕಾದ್ರೆ ನಾನು ಜೋರಾಗಿ ಕೂಗಿ ಕಮಾನ್ ಕೇಲಬ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿದರೆ ಅವನಿಗೆ ಇಷ್ಟು ಹೊಸ ಶಕ್ತಿ ಬರುತ್ತೆ. ಅದೇ ರೀತಿಯಲ್ಲಿ ಪ್ರಿಯರೇ, ದೇವರ ವಾಕ್ಯ ಪೌಲ ಏನು ಬರೀತಾರೆ ಅಂದರೆ, ಒಬ್ಬರನ್ನು ಒಬ್ಬರು ನೀವು ಎಡಿಫೈ ಮಾಡಿರಿ. ಏನೇ ಇರಲಿ, ಒಂದು ಸಣ್ಣ ಕೆಲಸ ಮಾಡಿರ್ಬೋದು, ಬರೀ ಒಂದು ಟೀ ಸರ್ವ್ ಮಾಡಿರ್ಬೋದು. ಅವರು ಕೆಲವ್ರು ನೋಡಿ ಹಾಸ್ಪಿಟ್ಯಾಲಿಟಿದಲ್ಲಿ ದೇ ಆರ್ ಎಕ್ಸ್ಟ್ರೀಮ್ಲಿ ವಂಡರ್ಫುಲ್. ಅವ್ರಿಗೆ ಆ ಕೆಲಸ ಮಾಡಲಿಕ್ಕೆ ಕೊಟ್ಟರೆ, ನಮ್ಮ ಚರ್ಚಲ್ಲಿ ಕೆಲವರು ಇದ್ದಾರೆ, ಅವ್ರಿಗೆ ಏನೇ ಒಂದು ಫಂಕ್ಷನ್ ಇತ್ತೆಂದರೆ ನಾವು ತಲೆನೇ ಹಾಕಲ್ಲ. ಈ ಗ್ರೂಪ್ ಆಫ್ ಪೀಪಲ್ ದೇ ವಿಲ್ ಡೂ ಇಟ್, ದೇ ವಿಲ್ ಡೂ ಇಟ್ ವೆಲ್. ಅವರದ್ದು ಆದ ಮೇಲೆ ವೆಲ್ ಡನ್ ಬ್ರದರ್ಸ್, ವೆಲ್ ಡನ್ ಸಿಸ್ಟರ್ಸ್, ಒಂದು ಮಾತು ನಾವು ಅವ್ರಿಗೆ ಹೇಳಿದರೆ ನೆಕ್ಸ್ಟ್ ಟೈಮ್ ದೇ ಆರ್ ದೇರ್ ಅಗೇನ್ ಟು ಡೂ ದ್ಯಾಟ್ ವರ್ಕ್. ನಾವು ಹಾಗೆ ಮಾಡ್ತೇವೆ. ವಿ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಎನ್ಕರೇಜ್ ಅಸ್. ಇವಾಗ ಸೇವೆ ತುಂಬ ಬೆಳೆದಿದೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಕಾಲಕ್ಕೆ ನಾವು ಕರ್ನಾಟಕಗೋಸ್ಕರ ಎಷ್ಟು ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರೇ ಸೇವಕರನ್ನು ಎಬ್ಬಿಸ್ರಿ, ದೇವರೇ ಮ್ಯೂಸಿಷಿಯನ್ಸನ್ನು ಎಬ್ಬಿಸ್ರಿ, ಸಿಂಗರ್ಸನ್ನು ಎಬ್ಬಿಸ್ರಿ, ನಿಮ್ಮ ಸೇವೆ ಮಾಡಲಿಕ್ಕೆ ಪ್ರಾಫಿಟ್ಸನ್ನು ಎಬ್ಬಿಸ್ರಿ, ಅಪೋಸಲ್ಸನ್ನು ಎಬ್ಬಿಸ್ರಿ. ಇವತ್ತಿನ ಕಾಲ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು
ಎಷ್ಟೋ ಸೇವಕರು ಹೊರಗೆ ಬಂದಿದ್ದಾರೆ ಪ್ರಿಯರೇ. ನಮ್ಮ ಪ್ರಾರ್ಥನೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿರುವ ಜನರು ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರ. ನಾವು ಏನು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅಂದರೆ ಆಲ್ ಆರ್ ಕಮಿಂಗ್ ಅಪ್. ಆದರೆ ಆರ್ ವಿ ದೇರ್ ಟು ಎನ್ಕರೇಜ್ ದೆಮ್? ಯಾರ್ದೋ ಒಂದು ಸಾಂಗ್ ಕೇಳಿದ್ದೇವೆ, ಡೂ ವಿ ಸೆಂಡ್ ಅ ಮೆಸೇಜ್ ಆ್ಯಂಡ್ ಸೇ ವೆಲ್ ಡನ್ ಬ್ರದರ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಕೆಲವು ಸರ್ತಿ ಇಷ್ಟೋ ಸಮಯದಲ್ಲಿ ಸೈತಾನ ಹೀಗೆ ನಮ್ಮ ಮೈಂಡಲ್ಲಿ ಹಾಕಿರ್ತಾನೆ ಅಂದರೆ ಯು ಆರ್ ನೋ ಗುಡ್. ಯಾಕೆಂದರೆ ಯು ಆರ್ ಗುಡ್, ಯು ಕ್ಯಾನ್ ಡೂ ಇಟ್. ಈ ಮಾತು ಕೇಳೋದು ಕಡಿಮೆ. ಯು ಆರ್ ಆಫ್ ನೋ ಯೂಸ್, ಯು ಆರ್ ಯೂಸ್ಲೆಸ್, ಯು ಆರ್ ಡಮ್, ಯು ಆರ್ ದಿಸ್, ಅದು ಮಾತು ಕೇಳೋದು ಹೆಚ್ಚು. ಆದರೆ ನಾನು ಏನನ್ನು ಅಪೇಕ್ಷೆ ಮಾಡ್ತಾನೆ, ವಾಟ್ ಡು ಐ ಎಕ್ಸ್ಪೆಕ್ಟ್? ನಾನೇನು ಅಪೇಕ್ಷೆ ಮಾಡ್ತಾನೆ? ನಾನು ಹಾಡಿದ ತಕ್ಷಣ, ಅಥವಾ ನಾನು ಏನೋ ಮಾತಾಡಿದ ತಕ್ಷಣ, ಅಥವಾ ನಾನೇನೋ ಪ್ರೆಸೆಂಟ್ ಮಾಡಿದ ತಕ್ಷಣ, ಐ ವಾಂಟ್ ಪೀಪಲ್ ಟು ಕ್ಲ್ಯಾಪ್ ಫಾರ್ ಮೀ, ಐ ವಾಂಟ್ ಪೀಪಲ್ ಟು ಎನ್ಕರೇಜ್ ಮೀ. ಅದೊಂದು ಕಾಲ ಇತ್ತು. ಬಟ್ ನಾನು ಅದನ್ನು ಮಾಡೋದಿಲ್ಲ. ಆ್ಯಂಡ್ ಐ ಆಮ್ ಸಪೋಸ್ ಟು ಡೂ ದ್ಯಾಟ್ ಟು ಮೈ ನೇಬರ್. ಯಾಕೆಂದರೆ ನನಗೆ ಅದು ಆಸೆ ಇದೆ, ಅವ್ರಿಗೂ ನನ್ನಂಗೆನೇ ಆಸೆ ಇದೆ. ನಮಗೆ ಏನೇನೋ ಯೋಚನೆ ಇದೆಯಲ್ಲ, ಹಾಗೆ ಅವ್ರಿಗೂ ಯೋಚನೆ ಇದೆ. ಪ್ರಿಯರೇ, ನಾವು ದೇವರ ಮಕ್ಕಳು. ಲೆಟ್ ಅಸ್ ಬಿಲ್ಡ್ ಒನ್ ಅನದರ್ ಇನ್ ದ ಹೌಸ್ ಆಫ್ ದ ಲಾರ್ಡ್. ಯೇಸು ಸ್ವಾಮಿಯ ಸೇವೆಯಲ್ಲಿ ಯಾರೇ ಒಬ್ಬರು ಏನೇ ಒಂದು, ನಾವು ಯಾವುದೇ ಹಳ್ಳಿಗೆ ಹೋಗ್ತೇವೆ, ಎಲ್ಲೋ ಸೇವಕರು ಸಿಕ್ಕಿದಾಗ, ಪಾಸ್ಟರ್ ನಾನು ಮಾಡೋದು ಒಂದು ಕೆಲಸ, ಪಾಸ್ಟರ್ ಎಷ್ಟೋ ಪಾಸ್ಟರ್ಸ್ ಮೀಟಿಂಗ್ಗೆ ಹೋಗ್ತಾರೆ, ನಂಗೆ ಬಂದು ಹೇಳ್ತಾರೆ, ಡಾಕ್ಟರ್ಸ್ ಯಾವ ಕಡೆಯಿಂದ ಪಾಸ್ಟರ್ಸ್ ಬರ್ತಾರೆ, ಎಷ್ಟು ಕಷ್ಟಪಟ್ಟು ಅವ್ರು ಸೇವೆ ಮಾಡ್ತಾರೆ, ಅವ್ರಿಗೆ ನಾನು ಎನ್ಕರೇಜ್ ಮಾಡಿ ಬಂದೆ, ಅವ್ರಿಗೆ ನಾನು ಹೇಳಿದೆ ವೆಲ್ ಡನ್ ಬ್ರದರ್, ಕೀಪ್ ಇಟ್ ಅಪ್. ಪ್ರಿಯರೇ, ಅವ್ರ ಸೇವಕರು ಎಷ್ಟೋ ಕಷ್ಟಪಟ್ಟು ಅಲ್ಲಿ ಸೇವೆ ಮಾಡ್ತಾರೆ. ಅವರ ಸೇವೆ ರೆಕಗ್ನೈಸ್ ಆಗಿಲ್ಲ, ದೇ ಆರ್ ನಾಟ್ ಸೀನ್, ದೇ ಆರ್ ನಾಟ್ ಹರ್ಡ್, ಆದರೆ ದೇ ಆರ್ ವರ್ಕಿಂಗ್ ಹಾರ್ಡ್. ಅವ್ರು ಸೇವೆ ಮಾಡ್ತಾ ಇದ್ದಾರೆ. ನಮಗೆ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಆಗಲ್ಲನಾ, ನಮಗೆ ಅಟ್ಲೀಸ್ಟ್ ಅವ್ರಿಗೆ ಎನ್ಕರೇಜ್ ಮಾಡ್ಬೋದು. ವೆಲ್ ಡನ್ ಬ್ರದರ್, ನೀವು ಇದು ಸೇವೆ ಮಾಡ್ತಾ ಇದ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನೊಂದು ವಚನ ದೇವರ ವಾಕ್ಯದಿಂದ ಅದೇ ವಿಷಯದಲ್ಲಿ ನಾವು ನೋಡ್ಕೊಳ್ಳುವ. ಎಫೆಸದರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 4 and verse 29. Let no corrupt communication proceed out of your mouth, but that which is good to the use of edifying, that it may minister grace unto the hearers. To the use of edifying. ನಾವು ಏನು ಮಾಡಬೇಕು? ನಮ್ಮ ಬಾಯನ್ನು ತೆರೆದು ಇನ್ನೊಬ್ಬರನ್ನು ನಾವು ಎನ್ಕರೇಜ್ ಮಾಡಬೇಕು. ಈ ಮೇ ಬಿ ಎ ನ್ಯೂ ಕಮರ್. ಗಿಟಾರು ಇವಾಗ ಕಲಿತಾರೆ, ಯು ಕೆನಾಟ್ ಡೂ ಇಟ್. ಪ್ರಿಯರೇ, ಐ ಹ್ಯಾವ್ ಡನ್ ದಿಸ್. ಐ ವಾಸ್ ನಾಟ್ ಅ ಪರ್ಸನ್ ಹೂ ವುಡ್ ಎನ್ಕರೇಜ್ ಎನಿಬಡಿ. ಅವರು ಸರಿ ಬಾರಿಸಲಿಲ್ಲಂದರೆ, ಸರಿ ಹಾಡಿಲ್ಲಂದರೆ ಕೂತ ಕಡೆಯಲ್ಲೇ ಮುಖ ಮಾಡಿಬಿಡೋದು. ನಾವು ಬಾಯಿ ತೆಗೆದು ಮಾತಾಡಬೇಕಂತ ಇಲ್ಲ. ಅವರ್ ಎಕ್ಸ್ಪ್ರೆಷನ್ಸ್ ಇಸ್ ಮೋರ್ ದೆನ್ ಇನಫ್. ಬಟ್ ಸಮ್ವೇರ್ ವಿ ಹ್ಯಾವ್ ಟು ಲರ್ನ್. ನಾವು ಪರ್ಫೆಕ್ಟಾಗಿ ನಾವು ಬಂದಿಲ್ಲ ಪ್ರಿಯರೇ. ವಿ ಆರ್ ಗೋಯಿಂಗ್ ಅನ್ ಟು ಪರ್ಫೆಕ್ಷನ್. ವಿ ಆರ್ ಚೇಂಜಿಂಗ್, ವಿ ಆರ್ ಲರ್ನಿಂಗ್, ವಿ ಆರ್ ಎಕ್ಸೆಪ್ಟಿಂಗ್ ಥಿಂಗ್ಸ್. ಇಲ್ಲಿ ಏನು ಹೇಳ್ತಾರೇನೆಂದರೆ, ಒಬ್ಬರನ್ನು ನಾವು ಕಟ್ಟಬೇಕಂತೆ. ಹೌ ವಿ ಶುಡ್ ಡೂ? ಬೈ ಅವರ್ ವರ್ಡ್ಸ್ ವಿ ಕ್ಯಾನ್ ಸ್ಪೀಕ್ ಟು ದೆಮ್ ಆ್ಯಂಡ್ ಸೇ ವೆಲ್ ಡನ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಅಥವಾ ಅವ್ರಿಗೆ ಏನೋ ಒಂದು ಸಣ್ಣ ಒಂದು ಉಡುಗೊರೆ ಕೊಟ್ಟು ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಇವತ್ತು ದೇರ್ ಆರ್ ಮೋರ್ ಡಿಸ್ಕರೇಜಸ್ ದೆನ್ ಎನ್ಕರೇಜಸ್. ಬಹಳ ಮಂದಿ ನಮ್ಮನ್ನು ಕುಗ್ಗಿಸ್ತಾರೆ ಹೊರತು ಬಹಳ ಕಡಿಮೆ ಜನರು ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ. ಎಕ್ಸಾಮ್ ಬಂದಾಗ ಸಹ ನಾವು ನೋಡ್ತೇವೆ ಮಕ್ಕಳಿಗೆ ಯು ಕಾನ್ ಡೂ ಇಟ್, ಯು ಕಾನ್ ಡೂ ಇಟ್ ಅಂತ ಹೇಳ್ತಾರೆ. ಅದ ಬದಲಿ ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಡೂ ಇಟ್ ಅಂತ ಹೇಳಿದಾಗ ದೇ ಗೆಟ್ ಅ ನ್ಯೂ ಸ್ಟ್ರೆಂತ್ ಪ್ರಿಯರೇ. ಹಾಗೆಯೇ ಒಂದು ಕತೆ ದೇವರ ವಾಕ್ಯದಲ್ಲಿ ಇದೆ. ಅದನ್ನು ನಾವು ಮೊದಲನೇ ಸಾಮುವೇಲ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಿಲ್ ಸಿ ದಟ್ ಇನ್ 1 Samuel chapter 17. ಎಲ್ಲರಿಗೆ ಗೊತ್ತಿದ್ದ ಕಥೆನೇ. ಅಲ್ಲಿ ದಾವೀದನ ಅಪ್ಪ ಹೇಳ್ತಾರೆ, ಜೆಸ್ಸಿ ಅವನಿಗೇನು ಹೇಳ್ತಾನೆ ಅಂದರೆ, ಊಟ ತಗೊಂಡು ನಿನ್ನ ಅಣ್ಣಂದಿರ ಬಳಿಗೆ ಹೋಗು. ಊಟ ತಗೊಂಡು ಅವರ ಅಣ್ಣಂದ ಬಳಿಗೆ ಹೋದಾಗ ಅಲ್ಲಿ ಗೊಲಾಯತ್ ಎಂಬ ಫಿಲಿಷ್ಟಿಯ ಒಬ್ಬ ಹೊರಗೆ ಬಂದು ದೇವರ ಮಕ್ಕಳನ್ನು, ಈ ಇಸ್ರಾಯೇಲ್ ಪಾಲೆಯಲ್ಲಿ ಇರುವ ಎಲ್ಲರನ್ನು ಗದರಿಸ್ತಾ ಇದ್ದ. ಯೆಹೋವ ದೇವರನ್ನು he was abusing the God of hosts and all the people. ಇಸ್ರಾಯೇಲ್ ದೇಶದ ಎಲ್ಲ ಸೈನಿಕರು ಭಯಪಟ್ಟು ಅಡುಗೆ ಕೂತಾಗ ದೇವರ ವಾಕ್ಯ ಹೇಳುತ್ತೇನೆಂದರೆ,
ದೇರ್ ವಾಸ್ ಸೈಲೆನ್ಸ್ ಇನ್ ದ ಕ್ಯಾಂಪ್ ಆಫ್ ದ ಇಸ್ರಾಲೈಟ್ಸ್ ಅಂತ. ಅವ್ರಿಗೆ ಭಯ ಆಗಿತ್ತು. ಅಲ್ಲಿ ದಾವಿದ ಹೋಗಿ ಅವನನ್ನು ನೋಡಿಕೊಂಡು, ಡೇವಿಡ್ ವಾಸ್ ಅ ಮ್ಯಾನ್ ವಿತ್ ಅ ಡಿಫ್ರೆಂಟ್ ಫೇತ್ ಆ್ಯಂಡ್ ವಿತ್ ಅ ಡಿಫ್ರೆಂಟ್ ಆ್ಯಟಿಟ್ಯೂಡ್. ಹೀ ನ್ಯೂ ಹಿಸ್ ಗಾಡ್. ಅವಾಗ ಅವನು ಹೇಳ್ತಾನೆ, ನಾನು ಮಾಡ್ತಾನೆ, ಐ ಆಮ್ ಏಬಲ್ ಟು, ನಾನು ನಮ್ಮ ಸೇನಾಧೀಶ್ವರನ ಯೆಹೋವನ ಹೆಸರಲ್ಲಿ ನಾನು ಹೋಗ್ತಾನೆ, ನಾನು ಅವನನ್ನು ಸಾಯಿಸ್ತಾನೆ ಅಂತ ಹೇಳಿದಾಗ ಅವನ ಅಣ್ಣ ಏನು ಹೇಳ್ತಾನೆ ಅಂತ ನೋಡುವ. 1 ಸಾಮುವೇಲ 17ನೇ ಅಧ್ಯಾಯ 20ನೇ ವಚನ 28ನೇ ವಚನ ಹೀಗೆ ಹೇಳುತ್ತೆ. ಆ್ಯಂಡ್ ಎಲಿಯಾಬ್ ಹಿಸ್ ಎಲ್ಡೆಸ್ಟ್ ಬ್ರದರ್ ಹರ್ಡ್ ವೆನ್ he spoke unto the man, and Eliab's anger was kindled against David, and he said, Why comest thou hither? And with whom hast thou left those few sheep in the wilderness? I know thy pride and the naughtiness of thine heart, for thou art come down that thou mightest see the battle. ಎಲಿಯಾಬ್ಗೆ ಈ ವಿಷಯ ಗೊತ್ತಾದ ತಕ್ಷಣ ಎಲಿಯಾಬ್ ಹೇಳಲಿಲ್ಲ, ಓ ದಾವಿದ, ನಿನ್ನಿಂದ ಆಗ್ಬೋದು, ಯಾಕೆಂದರೆ ನೀನು ನಮ್ಮ ಅಪ್ಪನ ಕುರಿಯನ್ನು ಕಾಯ್ತೀಯಲ್ಲ, ಅಲ್ಲಿ ಕರಡಿ ಬರುತ್ತೆ, ಅಲ್ಲಿ ಸಿಂಹ ಬರುತ್ತೆ, ನೀನು ಅವರ ಜೊತೆ ಅವರನ್ನು ಓವರ್ಕಮ್ ಮಾಡಿ ನಮ್ಮ ಅಪ್ಪಂದಿರುವ ಕುರಿಗಳನ್ನು ಕಾಯ್ತಾ ಇದ್ದಿ. ಯು ಬಿಲೀವ್ ಇನ್ ದ ಗಾಡ್ ಆಫ್ ಹೋಸ್ಟ್, ಯು ಕ್ಯಾನ್ ಡೂ ಇಟ್ ಅಂತ. ಹಿ ಡಸನ್ ಸೇ ದ್ಯಾಟ್. ಅವನ ಮಾತು ಹೇಳಲ್ಲ. ಅವನೇನು ಹೇಳ್ತಾನೆ ಅಂದರೆ, ನಿನಗೆ ದೊಡ್ಡಸ್ತಿಕೆ ತೋರಿಸಬೇಕು, ನಿನ್ನಲ್ಲಿ ಅಹಂಕಾರ ಇದೆ, ನೀನು ಏನಂತ ತಿಳ್ಕೊಂಡಿದ್ಯಾ. ಹಿ ಸ್ಟಾರ್ಟ್ಸ್ ಡಿಸ್ಕರೇಜಿಂಗ್ ಹಿಮ್. ಲೆಟ್ಸ್ ಪಾಸ್ ಫಾರ್ ಅ ಮಿನಿಟ್ ಆ್ಯಂಡ್ ಥಿಂಕ್, ನನ್ನ ಜೀವಿತದಲ್ಲಿ ನಾನು ಯಾರಿಗಾದ್ರೂ ಎನ್ಕರೇಜ್ ಮಾಡಿದನೋ, ಯಾರಿಗಾದ್ರೂ ಡಿಸ್ಕರೇಜ್ ಮಾಡಿದನೋ. ಪ್ರಿಯರೇ, ತುಂಬ ಜನ ನಿರಾಶೆ ಇದ್ದಾರೆ. ಈವನ್ ಇನ್ ದ ಚರ್ಚ್ ಮೆನಿ ಪೀಪಲ್ ಆರ್ ಡಿಸ್ಕರೇಜ್. ಎಷ್ಟೋ ಮಂದಿ ಮದುವೆಯಾಗಿ 3 ವರ್ಷ 4 ವರ್ಷ 5 ವರ್ಷ ಆಗಿದೆ. ನಾನು ನಿಜವಾಗಿ ಈ ಮಾತು ದಯಮಾಡಿ ಎಲ್ಲ ಸಹೋದರ ಸಹೋದರಿಯರು, ಸಭೆಗೆ ಹೋಗುವ ಮಕ್ಕಳಿಗೆ ಎಲ್ಲರಿಗೆ ಕೇಳ್ಕೊಳ್ತಾನೇನೆಂದರೆ, ದಯಮಾಡಿ ಅಂಥ ಕುಟುಂಬಕ್ಕೆ ಹೋಗಿ, ಅಥವಾ ಮದುವೆ ಆಗದಿದ್ದವ್ರಿಗೆ ಹೋಗಿ, ಅಯ್ಯೋ ಇನ್ನೂ ಮದುವೆ ಆಗಿಲ್ಲವ, ಅಯ್ಯೋ ಇನ್ನೂ ಮಕ್ಕಳಾಗಿಲ್ಲವ, ನೀವು ಅವರನ್ನು ಕುಗ್ಗಿಸ್ತೀರಿ. ಅವ್ರಿಗೆ ನಾವು ಎನ್ಕರೇಜ್ ಮಾಡೋದಿಲ್ಲ. ಅದು ವಿಷಯ ನಾವು ಮಾತಾಡಬೇಕಂತ ಏನು ಅಲ್ಲಿ ಅವಶ್ಯಕತೆ ಇಲ್ಲ. ದೆರ್ ಈಸ್ ನೋ ನೀಡ್ ಫಾರ್ ಅಸ್ ಟು ಟಾಕ್ ಟು ದೆಮ್ ಆ್ಯಂಡ್ ಟೆಲ್ ದೆಮ್, ಓ ಯು ಆರ್ ನಾಟ್ ಮ್ಯಾರಿಡ್ ಯೆಟ್, ದೇರ್ ಮಸ್ಟ್ ಬಿ ಸಮ್ ಪ್ರಾಬ್ಲಮ್. ಓ ಗಂಡ ಹೆಂಡತಿದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಮಕ್ಕಳಾಗಿಲ್ಲ. ಯು ಆರ್ ನಾಟ್ ಬಿಲ್ಡಿಂಗ್ ಎನಿಬಡಿ. This is not for the people of the world. This is for the people in the church. ಇವತ್ತು ನಮ್ಮ ಸಭೆಯಲ್ಲಿ ಇಂಥ ಮಾತಿದೆ. ನನ್ನ ಸಭಿಕರಿಗೆ ನಾನು ಕಲಿಸ್ತಾ ಇದ್ದೇನೆ, ಮಾತಾಡಬೇಡಿ. ಮದುವೆಯಾಗಿ 5 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ಅದೇ ಎನ್ಕರೇಜ್ಡ್. ಇಲ್ಲಿ ದಾವಿದಂದ ಅಣ್ಣ ಹೇಳ್ತಾರೆ, ನೀನು ಎಂಥದಕ್ಕೆ ಇಲ್ಲಿ ಬಂದಿದ್ದಿ. ಹಿ ವಾಸ್ ಡಿಸ್ಕರೇಜಿಂಗ್ ಡೇವಿಡ್, ಬಟ್ ಡೇವಿಡ್ ಡಿಡ್ಂಟ್ ಗಿವ್ ಅಪ್. ಎಲ್ಲರೂ ದಾವಿದಂಗೆ ಇರುವುದಿಲ್ಲ ಪ್ರಿಯರೇ. ದೇ ಗೆಟ್ ಡಿಸ್ಕರೇಜ್. ಎಷ್ಟೋ ಜನ ಸಭೆಗೆ ಬರೋದು ಬಿಟ್ಟುಬಿಡ್ತಾರೆ. ಯು ಆ್ಯಂಡ್ ಐ ಆರ್ ಕಾಲ್ಡ್ ಟು ಎನ್ಕರೇಜ್. ನಾವು ನೆಹೆಮೆಯ ವಿಷಯದಲ್ಲಿ ನೋಡ್ತೇವೆ. ನೆಹೆಮೆಯಾಗೆ ಗೊತ್ತಾಯಿತು ಯೆರೂಸಲೇಮಲ್ಲಿರುವ ಗೋಡೆ ಬಿದ್ದು ಹೋಗ್ತಾ ಇದೆ. ಆದರೆ ಸನ್ಬಲ್ ಮತ್ತು ಟೋಬಿಯಲ್ಲಿ ನಿಂತ್ಕೊಂಡು ಅವನನ್ನು ಎನ್ಕರೇಜ್ ಮಾಡೋ ಬದಲು ಅವನಿಗೆ ಡಿಸ್ಕರೇಜ್ ಮಾಡಿದರು. ದೇ ಡಿಸ್ಕರೇಜ್ಡ್ ಹಿಮ್. ಏನೆಲ್ಲ ವಿಷಯ ಹೇಳಿದ್ರು ಅದನ್ನು ನಾವು ಎಲ್ಲಿ ನೋಡ್ತೇವೆ ಅಂದರೆ, ವಿ ರೀಡ್ ದ್ಯಾಟ್ ಇನ್ ನೆಹೆಮಯ ಚಾಪ್ಟರ್ 4 ವರ್ಸ್ 1-3. ನೆಹೆಮಯನ ಪುಸ್ತಕ, ನೆಹೆಮಯನ ಗ್ರಂಥ, ಅದು 4ನೇ ಅಧ್ಯಾಯ 1-3 ವಚನ. ಬಟ್ ಇಟ್ ಕೇಮ್ ಟು ಪಾಸ್ ದಟ್ ವೆನ್ ಸನ್ಬಲ್ heard that we build a wall, he was wroth and took great indignation and mocked the Jews. And he spoke before his brother and the army of Samaria and said, What do these feeble Jews? Will they fortify themselves? Will they sacrifice? Will they make an end in a day? Will they revive the stones out of the heaps of the rubbish which are burnt? And Tobiah the Ammonite was by him, and he said, Even that which they build, if a fox go up, he shall break down their stone wall. ಎಷ್ಟು ತಿರಸ್ಕಾರ ಮಾಡ್ತಾರೆ ನೆಹೆಮಯಗೆ. How much they discourage. A question today, how am I? ನಾನು ಇನ್ನೊಬ್ಬರಿಗೆ ಇನ್ನೂ ಗುಣ ಆಗಿಲ್ಲವಾ, ಓ ಇನ್ನೂ ಕೆಲಸ ಸಿಕ್ಕಿಲ್ಲವಾ, ಓ ಇನ್ನೂ ಪಾಸ್ ಆಗಿಲ್ಲವಾ. ಆಮ್ ಐ ಬಿಲ್ಡಿಂಗ್ ದೆಮ್ ಆರ್ ಆಮ್ ಐ ಎನ್ಕರೇಜಿಂಗ್ ದೆಮ್ ಆರ್ ಡಿಸ್ಕರೇಜಿಂಗ್? ಪ್ರಿಯರೇ, ನಾವಿಲ್ಲಿ ಇದ್ದವೆ ಅಂದರೆ ಇನ್ನೊಬ್ಬರನ್ನು ಕಟ್ಟುವ, ಅವರನ್ನು ಕಲೆಗೆ ಹಾಕೋ ಯೋಚನೆ ಮಾಡಬೇಡಿ. ಕೆಲವರು ಮಸ್ಕಿರಿದಲ್ಲಿ ಮಾತಾಡ್ತಾರೆ. ಯಾಕಪ್ಪ ಹಿಂಗೆ ಮಾತಾಡಿದೆ? ಓ ಐ ವಾಸ್ ಜಸ್ಟ್ ಜೋಕಿಂಗ್. ಇಟ್ ಮೇ ಬಿ ಅ ಜೋಕ್ ಟು ಯು, ಬಟ್ ದಟ್ ಅದರ್ ಪರ್ಸನ್ ಈಸ್ ಹರ್ಟ್.
ಡೋಂಟ್ ಹರ್ಟ್ ಅದರ್ ಪರ್ಸನ್. ಎನ್ಕರೇಜ್, ನಿಮಗೆ ಎನ್ಕರೇಜ್ ಮಾಡಲಿಕ್ಕೆ ಆಗಿಲ್ಲನಾ ಬಿಟ್ಬಿಡ್ರಿ. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ. ನಿಮಗೆ ಹೇಗೆ ಎನ್ಕರೇಜ್ಮೆಂಟ್ ಬೇಕೋ ಅವ್ರಿಗೂ ಬೇಕು. ಲೆಟ್ಸ್ ಬಿ ಬಿಲ್ಡರ್ಸ್ ಆ್ಯಂಡ್ ನಾಟ್ ಡಿಸ್ಟ್ರಾಯರ್ಸ್.